ಹಾಗೆ ಮೇಡಮ್ 2, 11, 20, 29 ಈ ಡೇಟಲ್ಲಿ ಹುಟ್ಟಿದವರ ಗುಣಲಕ್ಷಣ ಹೇಗಿರುತ್ತೆ? ಯಾವ ಕೆಲಸ ಆಗಬರುತ್ತೆ? ಯಾವ ನಂಬರ್ ಅವರಿಗೆ ಬಹಳಷ್ಟು ಮ್ಯಾಚಿಂಗು? ಯಾವ ಕಲರು ಬಹಳಷ್ಟು ಲಕ್ಕಿ? ನೋಡಿ 2, 11, 20, 29 ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ 2ನೇ ತಾರೀಕು ಹುಟ್ಟಿರೋರ ಕ್ವಾಲಿಟಿ ಬೇರೆ ಇರುತ್ತೆ, 11ನೇ ತಾರೀಕು ಹುಟ್ಟಿರೋರ ಕ್ವಾಲಿಟಿ ಬೇರೆ, ಅದೇ ರೀತಿ 20ನೇ ತಾರೀಕು ಕ್ವಾಲಿಟಿ ಬೇರೆ, 29ನೇ ತಾರೀಕು ಕ್ವಾಲಿಟಿ ಬೇರೆ. ಯಾಕಂದರೆ ಇದರಲ್ಲಿ ಎರಡೆರಡು ಗ್ರಹಗಳು ಮರ್ಜ್ ಆಗ್ತವೆ. ಸೊ ಅದೇ ರೀತಿ 2 ಅಂದರೆ ನಾವು ಚಂದ್ರನಿಗೆ ಹೋಲಿಸ್ತೀವಿ. ಚಂದ್ರ ಅಂತಂದರೆ ಮನಸ್ಕಾರಕ ಅಂತ ಹೇಳ್ತೀವಿ, ಮನಸ್ಸಿಗೆ ಸಂಬಂಧಪಟ್ಟವನು. ಹಾಗೆ ಏನಾದರೂ ಒಂದು ಮಾಡಬೇಕು ಅಂದರೆ ತುಂಬ ಮನಸ್ಸಿಂದ ಬರಬೇಕು. ಆವಾಗವಾಗ ಇವರ ಮೈಂಡು ಮನಸ್ಸು ಎರಡೂ, ಯಾಕಂದರೆ ಮನಸ್ಸಿನ ಮಾತು ಬುದ್ಧಿ ಕೇಳಲ್ಲ, ಬುದ್ಧಿಯ ಮಾತು ಮನಸ್ಸು ಕೇಳಲ್ಲ. ಅಂದರೆ ಫ್ಲೆಕ್ಚುಯೇಟ್ ಆಗ್ತಾನೆ ಇರ್ತಾರೆ. ಒಂದು ಸತಿ ಇದ್ದಂಗೆ ಮೂಡ್ ಸ್ವಿಂಗ್ ಅಂತ ಹೇಳ್ತೀವಿ, ಒಂದು ಸತಿ ಇದ್ದಂಗೆ ಒಂದು ಸತಿ ಇರಲ್ಲ. ಹಾಗಾಗಿ ಈ 2ನೇ ತಾರೀಕು ಹುಟ್ಟಿರೋರು ಹೇಗಪ್ಪ ಅಂದರೆ ತುಂಬ ಸಾಫ್ಟಾಗಿರ್ತಾರೆ, ಸಾಫ್ಟ್ ನೇಚರು. ಮತ್ತು ಇವರು ಅತಿ ಹೆಚ್ಚು ರಾತ್ರಿ ಹೊತ್ತು ನಿದ್ದೆ ಕಮ್ಮಿ ಇವ್ರಿಗೆ. ರಾತ್ರಿ ತುಂಬ ಎಚ್ಚರಿಕೆ ಆಗಿರ್ತಾರೆ, ಹಗಲಲ್ಲಿ ನಿದ್ದೆ ಜಾಸ್ತಿ ಇವ್ರಿಗೆ. ಹಗಲೆಲ್ಲ ಸ್ವಲ್ಪ ಸೋಂಬೇರಿತನ ಇರೋದು, 6 ಗಂಟೆ 5 ಗಂಟೆ ಮೇಲೆ ತುಂಬ ಚುರುಕಾಗ್ಬಿಡೋದು. ತುಂಬ ಅತಿ ಹೆಚ್ಚು ನೈಟ್ ಡ್ಯೂಟಿ ಮಾಡಿ ಅದರಲ್ಲಿ ತುಂಬ ಸಂತೋಷ ಪಡೋರು, ಇಲ್ಲ ನೈಟ್ ರೈಡ್ ಮಾಡೋರು, ರಾತ್ರಿ ಹೊತ್ತು ಹೆಚ್ಚಿನ ಟೈಮು ಕಾಲ ಕಳೆಯೋರು, ಇವರೆಲ್ಲರೂ ಕೂಡ 2, 10, 2, 20, 11, 29ನೇ ತಾರೀಕವರೇ ಆಗಿರ್ತಾರೆ ಈ ಒಂದು ಇದರಲ್ಲಿ. ಸೊ ಇವ್ರಿಗೆ ಹೇಗಪ್ಪ ಅಂತಂದರೆ ಇವ್ರಿಗೆ ತುಂಬ ಸಾಫ್ಟ್ ನೇಚರ್ ಇಷ್ಟ. ಸಾಫ್ಟಾಗಿ ಅಂತಂದರೆ ಎಲ್ಲೋದ್ರೂ ಈ ಸ್ವಲ್ಪ ನೀರಿರಬೇಕು, ಮತ್ತು ನೋಡೋಕ್ಕೆ ಇವರು ಎಲ್ಲ ಕಡೆ ಸ್ವಲ್ಪ ಪೀಸ್ಫುಲ್ ಕೇಳ್ತಾರೆ. ತುಂಬ ಹಾರ್ಡ್ ವರ್ಕ್ ಏನೂ ಮಾಡಲ್ಲ ಇವರು. ತುಂಬ ಹಾರ್ಡ್ ವರ್ಕ್ ಅಂದರೆ ಇವ್ರಿಗಾಗಲ್ಲ. ಯಾವಾಗಲೂ ನಾರ್ಮಲಾಗಿ ಇರಬೇಕು, ಎಲ್ಲೋದ್ರೂ ಕಂಫರ್ಟಬಲ್ ಇರಬೇಕು ಇವ್ರಿಗೆ. ಅವ್ರ ಮನಸ್ಸಿಗೆ ಇಷ್ಟ ಆದರೆ ಮಾತ್ರ ಅದಕ್ಕೆ ಅಡ್ಜಸ್ಟ್ ಆಗ್ತಾರೆ. ಅವ್ರ ಮನಸ್ಸಿಗೆ ಇಷ್ಟ ಆಗಿಲ್ಲ ಅಂದರೆ ಯಾವ ಮನುಷ್ಯರಿಗೂ ಅವ್ರು ಅಡ್ಜಸ್ಟ್ ಆಗೋದಿಲ್ಲ. ಅವ್ರ ಪಾಟ್ಗೆ ಅವ್ರು ಸುಮ್ಮನೆ ಇರ್ತಾರೆ. ತುಂಬ ಇಷ್ಟ ಆಯಿತಾ, ತುಂಬ ಚೆನ್ನಾಗಿ ಮಾತಾಡೋದು, ಅವ್ರ ಜೊತೆ ತುಂಬ ಹೊಂದ್ಕೊಬಿಡೋದು, ಅದೇ ರೀತಿ ಬೇಗ ಡಿಸ್ಟರ್ಬ್ ಆಗಿಬಿಡೋದು, ಆ ಥರ ಒಂದು ಕ್ವಾಲಿಟಿ ಈ 2ನೇ ತಾರೀಕವ್ರಿಗೆ, 11ನೇ ತಾರೀಕವ್ರಿಗೆ, 20ನೇ ತಾರೀಕವ್ರಿಗೆ. ಅದರಲ್ಲಿ 11ನೇ ತಾರೀಕವರು 1, 1, 2 ಬರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಆಗ್ತಾರೆ. ಆದರೆ 2, 20ನೇ ತಾರೀಕವರು ತುಂಬ ಹಚ್ಕೊಂಡ್ಬಿಟ್ರೆ ತುಂಬ ಡಿಪ್ರೆಷನ್ಗೂ ಹೋಗೋದಿರುತ್ತೆ, ಅವ್ರ ಮನಸ್ಸು ತುಂಬ ತಡ್ಕೊಳ್ಳಲ್ಲ. ಅದೇ ರೀತಿ ನೋಡಿ 29ನೇ ತಾರೀಕು, 29 ಅಂತ ಅಂದಾಗ ಚಂದ್ರ ಮತ್ತು ಕುಜ. ಚಂದ್ರ ಮತ್ತು ಕುಜ ಸೇರಿದಾಗ ಏನಪ್ಪ ಆಗುತ್ತೆ ಅಂದರೆ ಸ್ವಲ್ಪ ಈಗೋ ಜಾಸ್ತಿ ಇರುತ್ತೆ. ಅಂದರೆ ಇವರು ನನ್ನ ಹತ್ರನೇ ಮಾತಾಡಬೇಕು, ಇವ್ರು ಇನ್ನು ಯಾರ ಹತ್ರನೂ ಮಾತಾಡಬಾರ್ದು ಅಂತ ಅವಾಯ್ಡ್ ಮಾಡೋ ಬುದ್ಧಿ ಜಾಸ್ತಿ ಇರುತ್ತೆ 29ನೇ ತಾರೀಕವ್ರಿಗೆ. ಅಂದರೆ ಅವ್ರು ತುಂಬ ಬೇಕಾಗಿರೋರು ಇನ್ನೊಬ್ರ ಹತ್ರ ಮಾತಾಡಿದಾಗ ಅವ್ರು ಸಹಿಸ್ಕೊಳ್ಳಲ್ಲ. ಈ ಒಂದು ಟೆನ್ಷನ್ನು ಒಂಥರ ಅವ್ರಿಗೆ ತಡ್ಕೊಳಕ್ಕಾಗದೇ ಇರೋದು, ಇದೆಲ್ಲ ಆಗ್ತಾ ಇರುತ್ತೆ. ಸೊ ತುಂಬ ಸೈಲೆಂಟು, ತುಂಬ ಕ್ಯಾಪ್ಚರ್ ಮೈಂಡು ಕೂಡ ಇವ್ರದ್ದಾಗಿರುತ್ತೆ 29ನೇ ತಾರೀಕವ್ರದ್ದು. ಸೊ ಇವ್ರಿಗೆಲ್ಲ ಯಾವ ಸೆಕ್ಟರಪ್ಪ ಅಂತಂದರೆ ಇವರು ಎಲ್ಲಿ ಬೇಕಾದರೂ ಅಡ್ಜಸ್ಟ್ ಆಗ್ತಾರೆ. ಚಂದ್ರ ಅಂದರೆ ನೀರು, ಗೊತ್ತಲ್ವಾ? ನೀರು ಉಯ್ದರೆ ಎಲ್ಲೆಲ್ಲಿ ಅಡ್ಜಸ್ಟ್ ಆಗುತ್ತೋ ಹಾಗೆ ಎಲ್ಲಿ ಬೇಕಾದರೂ ಅಲ್ಲಿ ಅಡ್ಜಸ್ಟ್ ಆಗಿಬಿಡೋದು. ಯಾವ ಕೆಲಸ ಕೊಟ್ಟರು ತುಂಬ ಚೆನ್ನಾಗಿ ಮಾಡ್ತಾರೆ ಇವರು 2ನೇ ತಾರೀಕವರು. ಜೊತೆಗೆ ಇವ್ರಿಗೆ ತುಂಬ ಅತಿ ಹೆಚ್ಚು ಇವ್ರಿಗೆ ಫ್ರೆಂಡ್ಲಿಯಾಗಿರಬೇಕು. ಅಂದರೆ ಇವ್ರ ಮಾತನ್ನು ಇನ್ನೊಬ್ಬರು ಕೇಳಬೇಕು. ಏನಾದರೂ ಮಾತಾಡ್ತಿದ್ರೆ, ಇವರೊಂದು ಹಾಡು ಹೇಳ್ತಿರ್ಲಿ, ಏನೇ ಮಾಡ್ತಿದ್ರು ಇವ್ರ ಮಾತು ಇನ್ನೊಬ್ಬರು ಕೇಳಬೇಕು. ಆ ಥರ ಇದ್ದರೆ ಮಾತ್ರ ಇವ್ರಿಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ಈ 2ನೇ ತಾರೀಕು ಹುಟ್ಟಿರೋರು ಅತಿ ಹೆಚ್ಚು ಸಿನಿಮಾ ರಂಗದಲ್ಲಿ ತುಂಬ ಚೆನ್ನಾಗಿರ್ತಾರೆ. ಯಾಕಂದರೆ ಇವ್ರು ನೋಡೋಕ್ಕೂ ತುಂಬ ಚೆನ್ನಾಗಿರ್ತಾರೆ, ಸೀರಿಯಲ್ಲು, ರಂಗಭೂಮಿಯಲ್ಲಿ. ಮತ್ತು ಈ ಔಟ್ಸೈಡಲ್ಲೂ ಅಂದರೆ ದೇಶ ಬಿಟ್ಟು ಹೊರದೇಶಕ್ಕೆ ಹೋಗಿ ಕೆಲಸ ಮಾಡ್ತಿರ್ತಾರಲ್ಲ, ಆ ಒಂದು ಸೆಕ್ಟರಲ್ಲಿ ಇವರು ಅತಿ ಹೆಚ್ಚು ಇರ್ತಾರೆ 2ನೇ ತಾರೀಕವರು. ಸೊ ಇವ್ರಿಗೆ ತುಂಬ ಆಗುವಂಥ ನಂಬರು, ಇವ್ರಿಗೆ ತುಂಬ ಅಡ್ಜಸ್ಟ್ ಆಗುವಂಥ ನಂಬರ್ ಯಾವುದಪ್ಪ ಅಂದರೆ ಇವ್ರಿಗೂ ಕೂಡ 3, 12, 21, 30 ಈ ನಂಬರ್ ತುಂಬ ಅಡ್ಜಸ್ಟ್ ಆಗುತ್ತೆ ಇವ್ರಿಗೆ. ಜೊತೆಗೆ 5, 14, 23 ಕೂಡ ತುಂಬ ಸಾಥ್ ಕೊಡುತ್ತೆ. ಆದರೆ ಇದು 50% ಇರುತ್ತೆ. ಯಾಕಂದರೆ ಚಂದ್ರನಿಗೂ ಬುಧನಿಗೂ ಅಷ್ಟು ಏನು ತುಂಬ ಚೆನ್ನಾಗಿರಲ್ಲ, 50% ರಿಸಲ್ಟ್ ಕೊಡ್ಬೋದು. 6, 15, 24 ಸೂಪರ್ ಕಾಂಬಿನೇಷನ್ ಇವರಿಗೆ. 6, 15, 24 ತುಂಬ ಹೆವಿ ಫಾಲೋ ಮಾಡಿ. ಈ ನಂಬರು, ಈ ಡೇಟು, ಈ ಒಂದು ತಿಂಗಳಾಗಿರ್ಬೋದು, ಅಥವಾ ಈ ಡೇಟಲ್ಲಿ ಹುಟ್ಟಿರೋರಾಗಿರ್ಬೋದು, ಇವ್ರನ್ನ ತುಂಬ ಚೆನ್ನಾಗಿ ಇವರಿಗೆ ಕ್ಯಾರಿ ಮಾಡ್ತಾರೆ. 7, 16, 25 ಕೂಡ ತುಂಬ ಸೂಪರಾಗಿರ್ತಾರೆ ಇವ್ರ ಜೊತೆಗೆ. ಆದರೆ ಇವ್ರಿಗೆ ತುಂಬ ನೆಗೆಟಿವ್ ಅಂತ ಅಂದರೆ 8, 17, 26, ಅದೇ ರೀತಿ 9, 18, 27 ಮತ್ತು 1, 10, 19, 28 ಇವ್ರಿಗೆ ತುಂಬ ನೆಗೆಟಿವು. ಅದೇ ರೀತಿ 4, 13, 22, 31 ಈ ನಂಬರ್ ಕೂಡ ಇವ್ರಿಗೆ ತುಂಬ ನೆಗೆಟಿವ್ ಇರುತ್ತೆ. ಸೊ ಈ ನಂಬರ್ಗಳನ್ನ, ಈ ಡೇಟಲ್ಲಿ ಹುಟ್ಟಿರೋರನ್ನ ಸ್ವಲ್ಪ ದೂರ ಇಟ್ಟರೆ ಇವ್ರು ತುಂಬ ಚೆನ್ನಾಗಿರ್ತಾರೆ. ಯಾಕಂದರೆ ಈ ಡೇಟ್ ಯಾವುದು ನಮಗೆ ನೆಗೆಟಿವ್ ಡೇಟ್ ಇರುತ್ತೋ ಆ ಡೇಟಲ್ಲಿ ಹುಟ್ಟಿರೋರು ಕೂಡ ನಮಗೆ ಎಲ್ಲ ಒಂದು ಕಡೆ ಅಡ್ಜಸ್ಟ್ ಆಗೋದಿಲ್ಲ. ಕಲರ್ ಅಂತ ಬಂದಾಗ ನೋಡಿ, ಇವರು ಫಸ್ಟ್ ಕಲರ್ ಬಂದು ಇವರಿಗೆ ವೈಟ್ ಅನ್ನೋದು, ಬಿಳಿ ಬಣ್ಣ ಅನ್ನೋದು ತುಂಬ ಅಚ್ಚುಮೆಚ್ಚಿನ ಬಣ್ಣ ಆಗಿರುತ್ತೆ. ಅದೇ ರೀತಿ ಇವರಿಗೆ ಯೆಲ್ಲೋ ಬಣ್ಣ ಅಂದರೆ ಹಳದಿ ಬಣ್ಣ ಕೂಡ ತುಂಬ ಫೇವರ್ ಆಗಿರುತ್ತೆ, ತುಂಬ ಪಾಸಿಟಿವ್ನ ತಂದುಕೊಡುತ್ತೆ, ಅದೃಷ್ಟ ತಂದುಕೊಡುವಂಥ ಬಣ್ಣ.
ನೀಲಿ ಬಣ್ಣ ಅಂತೂ ಸೂಪರ್. ಇವ್ರಿಗೆ ನೀಲಿ ಬಣ್ಣ ಅಂದರೆ ಬ್ಲೂ ಕಲರ್, ಇವ್ರು ಏನು ಒಂದು ಕೆಲಸ ಮಾಡಲಿ, ಇವರು ಬ್ಲೂ ಕಲರ್ ಒಂದು ಏನಾದರೂ ಒಂದು ಕರ್ಚೀಫ್ ಆದರೂ ಇಟ್ಕೊಳ್ಳಿ ಅಥವಾ ಒಂದು ಬ್ಯಾಂಗಲ್ ಹಾಕ್ಕೊಳ್ಳಿ, ಇವರು ಒಂದು ಸ್ಲಿಪ್ಪರ್ ಒಂದು ಪರ್ಸು ಯೂಸ್ ಮಾಡಿದ್ರೆ ಸಾಕು, ಅದರಲ್ಲಿ ಇವರು ಸಕ್ಸಸ್ನ ನೋಡ್ತಾರೆ. ಅಂದರೆ ಎಲ್ಲೋ ಒಂದು ಕಡೆ ಹೋಗಿರೋ ಕೆಲಸ ತುಂಬ ಚೆನ್ನಾಗಾಗುತ್ತೆ. ಇವ್ರಿಗೆ ತುಂಬ ನೆಗೆಟಿವ್ ಬಣ್ಣ ಅಂತ ಬಂದರೆ ಬ್ಲ್ಯಾಕು ಮತ್ತು ರೆಡ್ಡು ಆರೆಂಜು, ಇದು ತುಂಬ ನೆಗೆಟಿವ್ ತಂದುಕೊಡೋಂಥ ಬಣ್ಣ. ಜೊತೆಗೆ ಬ್ರೌನ್ ಕಲರ್ ಕೂಡ ಇವ್ರಿಗೆ ತುಂಬ ನೆಗೆಟಿವ್ ತಂದುಕೊಡುತ್ತೆ. ಸೊ ಹಾಗಾಗಿ ಈ ಕಲರ್ಸು, ಈ ನೆಗೆಟಿವ್ ಬಣ್ಣ, ಈ ನೆಗೆಟಿವ್ ಡೇಟ್ನ ಇವ್ರು ಅವಾಯ್ಡ್ ಮಾಡಿದ್ರೆ ಇವ್ರ ಲೈಫಲ್ಲಿ ಇವರು ತುಂಬ ಸಕ್ಸಸ್ನ ನೋಡೋ ಅಂಥ ಒಂದು ಕಲರ್ಸು ಡೇಟು ಎಲ್ಲ ಹೇಳ್ದಲ್ವ, ಆ ಒಂದು ಡೇಟ್ನ ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿರ್ತಾರೆ ಇವರು.